ಹೊಡಿಬೇಡಿ ಸಕ್ಲೇಶ್, ಯಾಕೆ ಹೊಡಿತಾ ಇದ್ದೀರಾ? ಹೊಡಿಬೇಡಿ. ಅಲ್ಲ ಕಣಪ್ಪ, ಅವಳಿಗೆ ಮೊದಲೇ ನಾಯಿ ಕಡ್ದೈತಿ, ನಿನ್ನಂಗೆ ಹಿಡ್ಕೊಂಡು ಬಾರಿಸಿದ್ರೆ ಹೆಂಗಪ್ಪ? ಬಾರಿಸ್ಬೇಕು ಇವಳನ್ನ, ಬಾರಿಸ್ಬೇಕಿಂತ ಕೆಲಸ ಮಾಡಿದ್ದಾಳಲ್ಲ ಇವಳು. ಬಾರಿಸ್ದಂಗೆ ಸುಮ್ಮನೆ ಬಿಡ್ತಾರಾ? ಇವಳು ಮಾಡಿರೋ ಕೆಲಸ ಎಂಥದ್ದಂತ ನಿಮಗೆ ಗೊತ್ತಿಲ್ವಾ? ಹಾಂ, ಇಂಥ ಕೆಲಸ ಯಾರಾದರೂ ಮಾಡ್ತಾರಾ? ನೋಡೇ, ನಾನು ನೀಯತ್ತಾಗಿ ನಾನು ನಿನ್ನ ನೋಡ್ಕೋಬೇಕು ಅಂತಿದ್ದೆ. ನೀನು ಈ ಥರ ಕೆಲಸ ಮಾಡಿದ್ಯಾ ಅಂದರೆ ನನಗೂ ನಿನಗೂ ಏನು ಸಂಬಂಧನೇ ಇಲ್ವೇ. ಇನ್ಮೇಲಿಂದ ಈ ಮನೆಗೆ ಕಾಲು ಇಡೋದಿಲ್ಲ ನಾನು. ನಾನೇನು ನಿನಗೆ ತಾಳಿ ಕಟ್ಟಿಲ್ಲ, ಸರಿನಾ? ನೀನು ಏನಾದರೂ ಮಾಡ್ಕೊಂಡು ಹೋಗಿ, ನಾನು ಇನ್ಮೇಲಿಂದನ ನಾನು ಈ ಮನೆಗೆ ಬರೋದಿಲ್ಲ. ನನಗೂ ನಿನಗೂ ಏನೂ ಸಂಬಂಧ ಇಲ್ಲ. ನನಗೆ ಹೆಂಡ್ತಿ ಮುಖ್ಯ, ನನ್ನ ಮಕ್ಕಳು ಮುಖ್ಯ ಅಷ್ಟೇ. ನಾನು ಏನೋ ಮಾತಾಡಿಸಿ ತಪ್ಪಿಗೆ ಕೈ ಬಿಡಬಾರ್ದು, ಚೆನ್ನಾಗಿರಬೇಕು, ಮೋಸ ಮಾಡಬಾರ್ದು ಅಂತ ಹೇಳಿ ಒಂದೊಳ್ಳೆ ಮನಸ್ಸಿಂದ ಚೆನ್ನಾಗಿರಬೇಕು ಅಂತ ಪ್ರಯತ್ನ ಪಟ್ಟೆ. ಆದರೆ ನೀನು ಚೆನ್ನಾಗಿರೋದಕ್ಕೆ ನೀನು ಯಾಕೋ ಒಪ್ಕೊಳ್ಳಿಲ್ಲ. ಅದಕ್ಕೇ ನಾನು ನಿನ್ನ ಬಿಟ್ಟು ಹೋಗ್ತಾ ಇದ್ದೀನಿ. ಅಣ್ಣ ಬಿಡೋಣ, ಪಾಪ ಅವಳಿಗೆ ನಾಯಿ ಕಡ್ದೈತೆ ಮೊದಲೇನೆ, ಯಾಕೆ ಹೊಡಿತಾ ಇದೀಯ ಹಂಗೆ? ಸಕ್ಲೇಶ್, ನಾನು ಬಿಟ್ಟು ಹೋಗ್ಬೇಡ, ಬಿಟ್ಟು ಹೋಗ್ಬೇಡ. ಏಯ್, ನಾನು ನಿನಗೆ ಹೇಳಿದೆ ತಾನೆ, ನಿನಗೂ ನೋಡ್ಕೊತೀನಿ, 10,000 ಅಲ್ಲ 1/2 ಸಂಬಳ ಕೊಡ್ತೀನಿ ಅಂತ ಒಪ್ಕೊಂಡಿದ್ದೆ. ನೀನೇನಂದೆ? ನನಗೆ ಬೇಡ ಅಂತಂದೆ. ಬೇಡ, ಇವಳು ಇಷ್ಟೊಂದು ದೌಲತ್ ಮಾಡ್ತಾ ಇದ್ದಾಳೆ, ಅವಳಿಗೆ ಕೊಡಬೇಡ ಅಂತ ಹೇಳಿ ಇಷ್ಟೊಂದು ಜಂಬ ಮಾಡ್ತಾ ಇದ್ದಾಳೆ ಅಂದರೆ 10,000 ಕೊಡೋಣ ಅಂತ ಕೊನೆಗೆ ಡಿಸೈಡ್ ಮಾಡ್ಕೊಂಡು 10,000 ತಂದು ಕೊಟ್ಟೆ ಮೊನ್ನೆ. ಬಿಡು ಹೋಗಲಿ, ಅವಳು ಚೆನ್ನಾಗಿರಲಿ ಇವಳು ಚೆನ್ನಾಗಿರಲಿ ಅಂತ ಹೇಳಿ ಇಬ್ಬರೂ ನೋಡ್ಕೊಳ್ಳೋಣ ಅಂತ ಹೇಳಿ ನಾನೇನೋ ಒಂದೊಳ್ಳೆ ಮನಸ್ಸು ಮಾಡಿದ್ದೆ. ಆದರೆ ಇವತ್ತು ನೀನು ಒಪ್ಕೊಳ್ತಾ ಇಲ್ಲ ಯಾವುದಕ್ಕೂ. ಈ ಥರ ಮಾಡಿದ್ಯಾ, ಈ ಥರ ಕೆಟ್ಟ ಕೆಲಸ ಮಾಡಿದ್ಯಾ ಅಂದಮೇಲೆ ನಾನು ಯಾಕೆ ನಿನ್ನ ಹತ್ರಕ್ಕೆ ಸೇರಿಸ್ಕೊಳ್ಳೋಣ? ನನ್ನ ಕೈಯಾಗ್ಲದ್ದು ನಾನು ಕಳ್ಕೊಳ್ತೀನಿ ಅಂತ ಅಂದ್ಕೊಂಡ? ನನ್ನ ಹೆಂಡತಿ ಮಕ್ಕಳಿಗೆ ಏನೇ ನೀನು ದ್ರೋಹ ಮಾಡೋದಕ್ಕೆ ನೋಡಿದ್ರೆ? ಇಲ್ಲ ಕಣಪ್ಪ, ನಿನ್ನ ಹೆಂಡ್ತಿಗೆ, ನಿನ್ನ ಮಕ್ಳಿಗಾಗಲಿ ನಿನ್ನ ಹೆಂಡ್ತಿಗಾಗಲಿ ಏನು ತೊಂದರೆ ಮಾಡೋದಕ್ಕೆ ನೋಡಿಲ್ಲ. ಅವಳೇನಂತಂದರೆ ಇವಾಗ ಯಾಕೋ ಹೋಗಿದ್ಲು ಅಂತ ಹೇಳಿಲ್ವೇ, ಯಾವುದೋ ಸಗಣಿ ಉಂಡೆ ತರಕ್ಕೆ ಪೂಜೆ ಮಾಡ್ತಾಳಲ್ಲ ಅವಳು, ಅದಕ್ಕೆ. ಮುಚ್ಚಿ ಬಾಯಿ, ಸುಳ್ಳು ಹೇಳ್ಬೇಡ. ಈ ಮನೆಗೆ ನನ್ನ ಕಾಲು ಇಡೋದಿಲ್ಲ. ಇವತ್ತೇ ಲಾಸ್ಟ್. ನನಗೂ ನಿನಗೂ ಏನೂ ಸಂಬಂಧ ಇಲ್ಲ. ಇನ್ಮೇಲಿಂದಾನ ನಾನು ಮಾತಾಡಿಸ್ಕೊಂಡೇನಾದರೂ ನೀನು ಬಂದಿದೀಯಾ ಅಂದರೆ ಬಾರಿಸ್ಬಿಡ್ತೀನಿ. ನನಗೂ ನಿನಗೂ ಇನ್ಮೇಲಿಂದ ಯಾವುದೇ ರೀತಿ ಸಂಬಂಧ ಇಲ್ಲ. ನೋಡು, ನಾನು ಇನ್ನೊಂದು ಸತಿ ನಿನ್ನ ಬಾಯಿಂದ ಸಕಲೇಶ್ ಮನೆಗೆ ಬಾ ಅಂತ ಏನಾದರೂ ನೀನು ಕರೆದಿದೀಯಾ ಅಂತಂದರೆ ಗ್ರಾಚಾರ ನೆಟ್ಟಿಗಿರೋದಿಲ್ಲ. ಇವತ್ತೇ ಕೊನೆ, ಇವತ್ತೇ ಲಾಸ್ಟ್, ಇವಾಗಲೇ ಲಾಸ್ಟ್. ಅಯ್ಯೋ ಅಯ್ಯೋ ಸಕ್ಲೇಶ್, ಅಯ್ಯೋ ಸಕ್ಲೇಶ್, ಯಪ್ಪ ಸಕ್ಲೇಶ್, ಇವಾಗ ಏನು ಮಾಡಲಿ? ಅಪ್ಪ, ಇಂಥ ಕಚಡ ಜೊತೆಗೆ ನನಗಿರೋದಕ್ಕೆ ಇಷ್ಟ ಇಲ್ಲ. ನಿನ್ನ ಹತ್ರ ಎಂಥ ಬುದ್ಧಿ ಐತೆ ಅಂತ ಹೇಳಿ ಗೊತ್ತಾಯಿತು. ನಿನ್ನ ಹತ್ರ ಇಂಥ ಬುದ್ಧಿ ಇರೋದಕ್ಕೇ ನೀನು ಇನ್ನು ಈಗಿರೋದು. ನಿಮ್ಮ ಅತ್ತಿಗೆ ನಿಮ್ಮ ಅಣ್ಣವ್ರು ಯಾರು ನಿನ್ನ ಮಾತಾಡಿಸ್ತಾ ಇಲ್ಲ. ಯಾಕೆ ಮಾತಾಡಿಸ್ತಾ ಇಲ್ಲ ಅಂತಂದರೆ ನಿನ್ನ ಹತ್ರ ಇಂಥ ಕಚಡ ಬುದ್ಧಿ ಇರೋದಕ್ಕೇ. ನಿಮ್ಮ ಸ್ವಂತ ಅಣ್ಣ ಅತ್ತಿಗೆವ್ರು ಇಲ್ಲೇ ಇದ್ರೂ ನಿನ್ನ ಇಣಕಿ ಸಮೇತ ನೋಡ್ತಾ ಇಲ್ಲ. ಇನ್ನು ನಾನು ಏನು ಅಂತ ಕೆಲಸ ಮಾಡಿಲ್ಲ ಸಕ್ಲೇಶ್, ಹೊಡಿಬೇಡಿ. ನನ್ನ ಹೊಡಿಯೋದಕ್ಕೆ ಮನಸ್ಸಾದರೂ ಹೇಗೆ ಬರ್ತೈತೆ ನಿಮಗೆ? ನನಗೆ ನಾಯಿ ಬೇರೆ ಕಚ್ಚಿದೆ, ನಾನು ನೋಡಿತಾ ಇದ್ದೀರಲ್ಲ ನೀವು. ಅಯ್ಯೋ, ನಾನು ನೋಡಿತಾ ಇದ್ದೀರಲ್ಲ ನೀವು. ನಾಯಿ ಬೇರೆ ಕಚ್ಚೈತೆ, ನಾನು ನೋವು ಕೊಡ್ತೀರಾ ಸಕ್ಲೇಶ್? ನನಗೆ ನೋವಿನಲ್ಲೂ ನೋವು ಕೊಡೋ ಹಾಗಾದ್ರಿ ನೀವು. ಇಲ್ವಡೆ, ಇವತ್ತೇ ಲಾಸ್ಟ್. ನೀನು ಎಷ್ಟಾದರೂ ನನ್ನ ಕರೆದ್ರೂ ನೀನು ಗೋರ್ಗರೆದ್ರೂ ನಾನು ಬರೋದಿಲ್ಲ ಇನ್ಮೇಲಿಂದ. ನನಗೂ ನಿನಗೂ ಈಗಲೇ ಲಾಸ್ಟ್. ನನಗೂ ನಿನಗೂ ಏನೂ ಸಂಬಂಧ ಇಲ್ಲ. ಇದೊಂದು ಕೆಟ್ಟ ಕನಸು ಅಂತ ತಿಳ್ಕೊಂಡು ಸುಮ್ಮನಾಗ್ಬಿಡು. ನಾನೇನು ನಿನಗೆ ಅನ್ಯಾಯ ಮಾಡಿಲ್ಲ. ನಾನು ದುಡ್ದಿರೋದೆಲ್ಲ ಕೊಟ್ಟಿದ್ದೀನಿ, ಇಟ್ಕೊಂಡಿದ್ದೀಯಾ. ನಾನು ಇನ್ನೂ ಎಲ್ಲ ಮಸ್ತಾಗಿ ತಗೊಂಬಂದು ಕೊಟ್ಟಿದ್ದೀನಿ ದುಡ್ದು ಎಲ್ಲನ. ಅಲ್ಲ ಕಣಪ್ಪ, ಹಿಂಗೆ ಹೋದ ಹೆಂಗೆ? ಅವಳು ಭಾಳ ಏನಾಗ್ಬೇಕು ಹೇಳು? ಅಯ್ಯೋ ದೇವ್ರೆ, ಅಲ್ಲ ಇವ್ರಿಗೆ ಅರ್ಥನೇ ಆಗ್ತಾ ಇಲ್ಲ. ಏನು ಮಾಡೋದು? ಹೋಗತ್ಲಾಗಿ ಇದೊಂದು ಸವಾಸ ಆಯಿತು ನನಗೆ. ಅಲ್ಲ, ನಾನು ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ ಸಕ್ಲೇಶ್ ನೀವು. ಅಣ್ಣ, ಹಿಂಗೆ ಬಿಟ್ಟೋದ್ರೆ ಹೆಂಗಣ್ಣ ನೀವು? ಹಿಂಗೆ ಅವಳೇನು ಮಾಡಿದ್ಲು ಪಾಪ? ಹಿಂಗೆ ಬಿಟ್ಟು ಹೋಗ್ಬಿಟ್ರೆ? ಅವಳು ಮಾಡಿರೋ ಕೆಲಸ ಎಂಥದ್ದಂತ ನಿನಗೆ ಗೊತ್ತಿಲ್ಲ ಕಣಮ್ಮ.
ಸುಮ್ಮನೆ ಮಾತಾಡಬೇಡ. ಅವൾക്ക് ಮಾಡಿರೋ ಕೆಲಸ ಎಂಥದ್ದಂತ ತಿಳ್ಕೊಂಬದಲೇನೆ ನೀನು. ನಾನು ಯಾರು ಹೇಳಿದ್ರು ಅಷ್ಟೇ, ಈ ಮನೆಗೆ ಕಾಲಿಡೋದಿಲ್ಲ, ನನಗೂ ನಿನಗೂ ಸಂಬಂಧ ಇಲ್ಲ ಅಷ್ಟೇ ಕಣೆ. ನಾನು ಹೊರಟು ಹೋಗ್ತಾ ಇದ್ದೀನಿ. ಅಣ್ಣ ಯೋಟ್ ಹೇಳಿರೋ ನಿಲ್ತಿಲ್ಲ ಈ ಹುಡುಗ. ಸಕ್ಲೇಶ್ ಸಕ್ಲೇಶ್ ಪ್ಲೀಸ್ ಸಕ್ಲೇಶ್ ನನ್ನ ಬಿಟ್ಟು ಹೋಗ್ಬೇಡಿ. ಸಕ್ಲೇಶ್ 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 ಅಲ್ಲ ನೋಡಿ ಇವಾಗ ಹೆಂಗೆ ಮಾತಾಡಿ ಮನೆ ಕಾಲಿಕ್ಕಲ್ಲ, ನನಗೂ ನಿನಗೂ ಸಂಬಂಧ ಇಲ್ಲ ಅಂತ ಹೇಳೋಗಿದ್ದ. ಅಯ್ಯೋ ದೇವ್ರೆ ನೋಡಪ್ಪ, ಹೆಂಗಿರೋ ತಕ್ಕ ಸೆನಕ್ಕಿದ್ದೆ ಅಂತದ್ ಮಾಡ್ತಾನೆ ಈ ಹುಡುಗ. ಇರೋ ತಕ್ಕ ಇದ್ದು ಅಯ್ಯೋ ದೇವ್ರೆ ಇದೇನು ಇಂಥದ್ದಾಗೈತೆ. ನೋಡಮ್ಮ ಸಕ್ಲೇಶ್ ನನ್ನ ಬಿಟ್ಟು ಹೋಗ್ಬಿಟ್ಟ, ನನಗೂ ನಿನಗೂ ಸಂಬಂಧ ಇಲ್ಲ ಅಂತ ಹೇಳಿ ಹೊರಟೋಗ್ಬಿಟ್ಟ. ಇನ್ಮೇಲೆ ನನ್ನ ಯಾರು ನೋಡ್ಕೊತಾರೆ? ಇನ್ನು ನನಗೆ ಯಾರು ದಿಕ್ಕು? ನನ್ನ ಯಾರು ನೋಡ್ಕೊಳ್ತಾನೆ? ನನ್ನ ಯಾರು ನೋಡ್ಕೊಳ್ಳೋರಿಲ್ವಲ್ಲಮ್ಮ ಇನ್ಮೇಲೆ. ಸಮಾಧಾನ ಮಾಡ್ಕೋ ಸುಸು, ಏನು ಮಾಡೋಕ್ಕಾಗುತ್ತೆ? ಅವರು ಸಿಟ್ಟಲ್ಲಿ ಹೇಳೋಗಿದ್ದಾರೆ. ಏನು ಮಾಡೋಕ್ಕಾಗುತ್ತೆ? ಇವಾಗ ನೀನು ಏನಂತ ಕೆಲಸ ಮಾಡಿದೆ? ಏನಿಲ್ಲ ಕಣೆ, ರಾತ್ರಿ ಅಲ್ಲಿ ಹಸುಗಳ ಹತ್ರ ಸಗಣಿ ತಗೊಂಬರೋಣ ಅಂತ ಹೋಗಿದ್ದೆ. ನಾನು ಪೂಜೆ ಮಾಡ್ತೀನಲ್ಲ ಇವಾಗ ನವರಾತ್ರಿ ಎಲ್ಲ, ಅದಕ್ಕೇ ಅದು ನನಗೆ ಕಲ್ಲು ನೀರು ಕರ್ಗೋ ಹೊತ್ತನ್ನ ಪೂಜೆ ಮಾಡಬೇಕಂತ ಹೇಳಿದರು. ಅದಕ್ಕೆ ನಾನು ರಾತ್ರಿ ಟೈಮ್ 2 ಗಂಟೆ 3 ಗಂಟೆ ಟೈಮಲ್ಲಿ ನಾನು ಪೂಜೆ ಮಾಡೋದು. ಅದಕ್ಕೇ ನಾನು ಏನಂತಂದರೆ ಸಗಣಿ ತರಕ್ಕೆ ಹೋಗಿದ್ದೆ ವಿಘ್ನೇಶ್ವರನ ಮಾಡೋಕ್ಕೆ. ಯಾವುದೇ ಪೂಜೆ ಮಾಡಿಲಿ ವಿಘ್ನೇಶ್ವರನ ಮಾಡಬೇಕಲ್ಲ, ಮೇನ್ ವಿಘ್ನೇಶ್ವರನೆಲ್ಲ ಇರೋದು. ಅದಕ್ಕೆ ವಿಘ್ನೇಶ್ವರನ ಮಾಡೋದಕ್ಕೆ ಅಂತ ಹೇಳಿ ಸಗಣಿ ಉಂಡೆ ತರಕ್ಕೆ ಹೋಗಿದ್ದೆ. ಅದಕ್ಕೇ ನಾಯಿ ಅಟ್ಯಾಕ್ ಮಾಡಿಬಿಡ್ತು. ಅವಳು ಇಲ್ಲೋದೆಲ್ಲ ಫಿಟ್ಟಿಂಗ್ ಇಟ್ಟು ಕಳಿಸಿದ್ದಾಳೆ, ನನ್ನ ಹಸುಗಳಿಗೇನೋ ತೊಂದರೆ ಮಾಡೋದಕ್ಕೆ ಬಂದಿದ್ದಾಳೆ ಅಂತ. ನೋಡು ಇಲ್ಲೋದೆಲ್ಲ ಹಚ್ಚಿಕ್ಕಿ ಕಳಿಸಿರೋದ. ಏನು ಮಾಡೋಕ್ಕಾಗುತ್ತೆ? ಸುಮ್ಕಿರು, ಸುಮ್ಕಿರ ಮಾಡಬೇಡ, ಸುಮ್ಕಿರಿ. ಯಾರ್ದಂತ ನೋಡೋಣ ಹೋಗತ್ತೆ, ನಮಗಂತೂ ಸಾಕಾಗೈತತ್ಲಾಗಿ. ಮತ್ತು ನಾನು ನೋಡು ಸುಮ್ಮನೆ ಹೋಗ್ತೀನಿ ನಮ್ಮ ಮನೆಗೆ. ನಾನು ನಮ್ಮ ಸೊಸೆಯರು ಮಾಡಿಕ್ತಾರೆ, ಸುಮ್ಮನೆ ಕುಕ್ಕಂತೀನಿ. ನನ್ನ ಕೈಲಂತೂ ಇಲ್ಲಿರೋಕ್ಕಾಗಲ್ಲ ಕಣಮ್ಮ ತಾಯಿ, ನನಗೆ ಮಾಡೋಕ್ಕಾಗಲ್ಲ. ನಮ್ಮಮ್ಮ ಇನ್ನು ಅಷ್ಟೇ ಕಣ. ನೋಡು ಇವಾಗ ನನಗೆ ಹಿಂಗೆ ಆಗೈತೆ ಅಂದ್ರೆ ನೀನು ಹೆಂಗೆ ಮಾತಾಡ್ತೀಯ? ಹೇಳು, ಹಿಂಗಾಗಿರೋದು ಕಾಣಿಸ್ತಿಲ್ವ ನಿನಗೆ? ಮೊದಲೇ ನನಗೆ ಅಷ್ಟು ನಾಯ್ಕಿತ್ತೈತೆ. ಹೋಗ್ತೀನಿ ನನ್ನ ಮಕ್ಳ ಮನೆಗೆ ಹೋಗ್ತೀನಿ. ನಾನೇನು ಉಪವಾಸ ಕೆಡವಿದ್ದೀನ? ನಿನ್ನ ಎಲ್ಲ ಮಾಡ್ಕೊಂಡು ನೀನು ಏನು ಬೇಕಾದ್ರೂ ಮಾಡ್ಕೊಂಡು ತಿನ್ನಮ್ಮ ಅಂತೇಳಿ ಎಲ್ಲ ತಗೊಂಬಂದು ಕೊಟ್ಟಿದ್ದೀನಿ. ಬರ್ತಾರೆ ಸುಮ್ಮನಿರು, ಅವರೇನೋ ಸಿಟ್ಟಲ್ಲಿ ಹೇಳವ್ರೆ. ಬಂದೇ ಬರ್ತಾರೆ ನನ್ನ ಸಕ್ಕು. ನನ್ನ ಸಕ್ಕು ಬಂದೇ ಬರ್ತಾರೆ, ಸುಮ್ಮನಿರು. ಬತ್ತೈತೆ ಅಣ್ಣ, ಏನೋ ಸಿಟ್ನಾಗ ಹಂಗೆ ಅಂದು ಹೋಗೈತೆ. ಬತ್ತೈತೆ, ನಿನ್ನ ಅಷ್ಟೊಂದು ಇಷ್ಟಪಟ್ಟು ಮದುವೆ ಆಗಿರೋದು ಕೈ ಬಿಡೋದಿಲ್ಲ ಬಿಡೆ. ಅಳ್ಬೇಡ, ಸುಮ್ಕಿರು, ಬಂದೇ ಬರುತ್ತೆ. ಅವಳು ಮಾತು ಕೇಳಿ ಎಂಥ ಮಾತು ಹೇಳೋಗ್ಬಿಟ್ರು. ಬಂದೇ ಬರ್ತಾರೆ. ಅವ್ರಿಗಂದ್ರೆ ನಾನು ಬಿಟ್ಟಿರೋದಕ್ಕಾಗಲ್ಲ, ಬಂದೇ ಬರ್ತಾರೆ. ಇವತ್ತಲ್ಲ ನಾಳೆ ಬಂದೇ ಬರ್ತಾರೆ. ಹೋಗತ್ತ ಏನಾ ನಮ್ಮನ್ನು ಬತ್ತಿರ್ತಾವಮ್ಮ ತಾಯಿ. ನನಗಂತೂ ಸಾಕಾಗೈತೆ. ನಮಗಂತೂ ಇವತ್ತು ಟೆನ್ಷನ್ನು. ಬಾಕ್ಸರ್ ಬರಲ್ಲ, ಏನಿಲ್ಲ. ಎಲ್ಲ ನಾ ಯಾಕೆ ಸಣ್ಕಾಗಿದ್ಯಾ ಮಂಗಳಮ್ಮ, ಯಾಕೆ ಸಣ್ಕಾಗಿದ್ಯಾ ಅಂತಾರೆ. ಉಂಡಿಲ್ಲ ಏನಿಲ್ಲ. ನನಗಂತೂ ನಿಮ್ದು ಅರ್ಧ ಟೆನ್ಷನ್ ಅಮ್ಮ. ನಿಂದೇ ಟೆನ್ಷನ್ ಕಣಮ್ಮ. ಮೊದಲು ಹೆಂಗೆ ಅವ್ರತ್ತ ಅದು ಇದು ಮಾಡಿಕ್ಕರು ಸುಮ್ಮನೆ ಕುಕ್ಕಂತಿದ್ದೆ. ನಾನು ಚೇರ್ ಮೇಲೆ ಕುಕ್ಕೊಂಡಿದ್ರು. ಅತ್ತೆ ತಿಂಡಿ ಅತ್ತೆ ಕಾಫಿ ಅಂತ ತಂದು ಕೊಡೋರು. ಹೆಂಗೆ ಮುಟ್ಕೊಂಡು ಸೆನಕ್ಕಿದ್ನತ್ಲಾಗಿ. ಈಗ ಯಾರು ನಾವು ಮಾಡ್ಕೊಂಡು ತಿನ್ಬೇಕಂದ್ರೆ ಆಗಲ್ಲ, ನಮ್ಗೊಟ್ಟು ವಯಸ್ಸೊತ್ತು. ನೀನು ಮಾಡಲ್ಲ ಏನಿಲ್ಲ ಯಾತನು. ಸರಿ ಮಾಡಿಕೊಡ್ತೀನಿ, ಸುಮ್ಮನಿರಮ್ಮ. ನೋಡು ನಮ್ಮಮ್ಮ ಏನೋ ಈಗ ಹಿಂಗೆ ಮಾಡ್ತಾಯಿದ್ದೆ. ಮೊದಲೇ ನನಗೆ ಚೆನ್ನಾಗಿಲ್ಲ, ಇವಾಗ ನನ್ನ ಕೈಲಿ ಆಗಲ್ಲ ಅಂಬ ಥರ ಅಮ್ಮನು ಹೇಳ್ತಾಯಿದ್ದೆ. ನೋಡಿ ಹಿಂಗಾದರೆ ಹೆಂಗೆ ಹೇಳು? ಹೆಂಗೆ ಮಾಡ್ಬೇಕು ಹೇಳಿ ನಾವು? ಸಮಾಧಾನ ಮಾಡ್ಕ ಬರುತ್ತೆ, ಸಮಾಧಾನ ಮಾಡ್ಕ. ನೋಡಿದ್ರಲ್ಲ ವೀಕ್ಷಕರೇ, ಸಕ್ಲೇಶು ಬರೋದಿಲ್ಲ, ನಿನ್ನೆ ಬೇಡ ನನಗೂ ನಿನಗೂ ಕೊನೆ ಅಂತ ಹೇಳಿ ಕೊನೆ ಮಾತು ಹೇಳಿ ಹೊರಟ್ಬಿಟ್ರು. ಅಯ್ಯೋ ಏನು ಸಿಟ್ಟಲ್ಲಿ ಹೇಳಿದ್ರು, ಏನು ಮನಸ್ಸಲ್ಲಿ ನಿಜ ಹೇಳಬೇಕು ಅಂತ ಹೇಳಿದ್ರು, ಒಂದು ಗೊತ್ತಾಗ್ತಿಲ್ಲ. ನನಗೇನೋ ಬಂದೇ ಬರ್ತಾರೆ ನಮ್ಮ ಸಕ್ಲೇಶು, ನಾನು ಬಿಟ್ಟಿರೋದಿಲ್ಲ ಅನ್ನೋದೊಂದು ಐತೆ ಮನಸ್ಸಲ್ಲಿ. ನೋಡೋಣ, ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.